ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿದ್ದು ಅವುಗಳ ಮೊತ್ತ 55 ಮತ್ತು ಶ್ರೇಣಿಯ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಎಂದಾರ. 5 ಪದಗಳು ಅಂತಂದಾರು. ಇಲ್ಲಿ ಎ ಪ್ಲಸ್ ಡಿ ಅದು ತಗೊಳ್ಕಿತ ಆ 5 ಪದಗಳನ್ನು ಹೆಂಗೆ ತಗೊಳ್ನು? a ಮೈನಸ್ 2d, a ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2d. ಹಂಗಂದ್ರೆ ನನಗೇನು ಬೆಲೆ ಸಿಗ್ತತಿ ಅಂತಂದ್ರೆ ಎದ ಬೆಲೆ ಸಿಗ್ತತಿ ಅನ್ನೋ ಕಾರಣಕ್ಕಾಗಿ ನಾನು ಹಿಂಗೆ ತೊಗೊಂಡೋದನು. ನೋಡ್ರಿ, ಈ 5 ಪದಗಳ ಮೊತ್ತ 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ ಮತ್ತು 5 ಪದಗಳ ಮೊತ್ತ ಎಷ್ಟಾಗೈತಿ ಅಂದರೆ 55. ಮೈನಸ್ 2d ಪ್ಲಸ್ 2d ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು. 1 2 3 4 5 ಎ ಇಸ್ ಈಕ್ವಲ್ ಟು 55. ಎ ಇಸ್ ಈಕ್ವಲ್ ಟು 55/5. 5 ಒಂದಲೇ 5 11. ಆದ್ದರಿಂದ ಮೊದಲ ಪದ ನಮಗೆ ಸಿಕ್ತು ಎಷ್ಟೈತಿ? 11. ಇಲ್ಲಿ ಇನ್ನೊಂದು ಕೊಟ್ಟಾರ, ಶ್ರೇಣಿಯ 4ನೇ ಪದ. ಶ್ರೇಣಿಯ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಎಷ್ಟು ಹೆಚ್ಚಾಗೈತೆ ಅಂತ? 5 ಹೆಚ್ಚಾಗೈತತ್ತ. ಸೊ ನೋಡ್ರಿ, ಇದು A1, A2, A3, A4, A5. 4ನೇ ಪದ ಏನೈತಿ? ಎ ಪ್ಲಸ್ ಡಿ. ಮೊದಲ ಪದ ಎ ಮೈನಸ್ 2d, ಎ ಮೈನಸ್ ಡಿ. ಅದಕ್ಕಿಂತ ಏನೈತತ್ತ? 5 ಹೆಚ್ಚೈತತ್ತ. ನೋಡ್ರಿ, ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 2a ಮೈನಸ್ 3d ಪ್ಲಸ್ 5. 2a ಮೈನಸ್ 3d ಪ್ಲಸ್ 5 ಮೈನಸ್ ಎ ಮೈನಸ್ ಡಿ ಇಸ್ ಈಕ್ವಲ್ ಟು 0. 2aದಾಗ 1 ಎ ಹೋತಂದ್ರೆ ಎ, 2 ಮೈನಸ್ ಇರುವುದರಿಂದ 4d ಪ್ಲಸ್ 5 ಇಸ್ ಈಕ್ವಲ್ ಟು 0. ಎದ ಬೆಲೆ 11 ಐತಿ. ಡಿ ಪ್ಲಸ್ 5 ಇಸ್ ಈಕ್ವಲ್ ಟು 0. 11 ಮತ್ತು 5 ಸೇರಿಸಿರ 16 ಮೈನಸ್ 4d ಇಸ್ ಈಕ್ವಲ್ ಟು 0. 16 ಇಸ್ ಈಕ್ವಲ್ ಟು 4d. 16/4 ಇಸ್ ಈಕ್ವಲ್ ಟು ಡಿ. 4 ಒಂದಲೇ 4 4ಲೇ. ಆದ್ದರಿಂದ ಡಿಯ ಬೆಲೆ ಎಷ್ಟು ಬಂತಪ್ಪ ಅಂತಂದ್ರೆ 4 ಬಂತು. ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಎಂದಾರು. ಎ ಮೈನಸ್ 2d. 11 ಮೈನಸ್ 2 ಗುಂಡ್ಲೆ 4. 11 ಮೈನಸ್ 8 ಅಂದರೆ ಎಷ್ಟು ಬಂತು? 11ರಾಗ 8 ಹೋತಂದ್ರೆ 3. ಎ ಮೈನಸ್ ಡಿ. 11 ಮೈನಸ್ 4. 11ರಾಗ 4 ಹೋತು ಅಂದ್ರೆ 7. ಎ ಅಂದ್ರೆ 11. ಎ ಪ್ಲಸ್ ಡಿ. 11 ಪ್ಲಸ್ 4 ಅಂದ್ರೆ 15. ಎ ಮೈನಸ್ 2d. 11 ಪ್ಲಸ್ ಎ ಪ್ಲಸ್ 2d. 11 ಪ್ಲಸ್ 8 ಎಷ್ಟಾಯ್ತು? 19. ಶ್ರೇಣಿಯ ಪದಗಳು 3, 7, 11, 15 ಮತ್ತು 19. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗೈತೆ ಅಂತ. 4ನೇ ಪದವು 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟು ಐತೆ ಅಂತ. ನೋಡ್ರಿ, ಸಮಾಂತರ ಶ್ರೇಣಿಯಲ್ಲಿ 6ನೇ ಪದ 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗೈತೆ ಅಂತ. 4ನೇ ಮತ್ತು 5ನೇ ಪದಗಳ ಮೊತ್ತ 2ನೇ ಪದದ 5ರಷ್ಟು ಐತೆ ಅಂತ. ಹಾಗಂದ್ರೆ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂದಾರು. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ 2 ಇಂಟು ಬ್ರೆಕೆಟ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಪ್ಲಸ್ 1. ಎ ಪ್ಲಸ್ 5d ಇಸ್ ಈಕ್ವಲ್ ಟು ಎ ಪ್ಲಸ್ 2d ಪ್ಲಸ್ 1. ಎ ಪ್ಲಸ್ 5d 2a ಪ್ಲಸ್ 2 4d ಪ್ಲಸ್ 1. ಎ ಪ್ಲಸ್ 5d ಮೈನಸ್ 2a ಮೈನಸ್ 4d ಇಸ್ ಈಕ್ವಲ್ ಟು 1. ಮೈನಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 1 ಸಮೀಕರಣ 1. ಇನ್ನು ಡೈರೆಕ್ಟ್ ಬರುತ್ತೆ ನೋಡ್ರಿ. 4 ಮೈನಸ್ 1 ಅಂದ್ರೆ 3d.
A5 ಅಂದರೆ ಹೊಡಿತೀವಿ ಮೊದಲ ಪದ ಮತ್ತು ಉಳಿದಂಥ 4D ಇಸ್ ಈಕ್ವಲ್ ಟು 5 ಇಂಟು ಬ್ರ್ಯಾಕೆಟ್ A ಪ್ಲಸ್ ಡಿ. 2A ಪ್ಲಸ್ 7D ಇಸ್ ಈಕ್ವಲ್ ಟು 5A ಪ್ಲಸ್ 5D. 5A ಪ್ಲಸ್ 5D ಮೈನಸ್ 2A ಮೈನಸ್ 7D ಇಸ್ ಈಕ್ವಲ್ ಟು 0. 3A ಮೈನಸ್ 2D ಇಸ್ ಈಕ್ವಲ್ ಟು 0 ಸಮೀಕರಣ 2. 3A ಮೈನಸ್ 2D ಇಸ್ ಈಕ್ವಲ್ ಟು 0. ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳದಾವು. ಒಂದು ಎ ಅನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಸಮೀಕರಣ 1ಕ್ಕೆ ಎರಡನೇ ಸಮೀಕರಣದ ಎದ ಸಂಖ್ಯಾ ಸಹಗುಣಕ 3ರಿಂದ ಗುಣಿಸಬೇಕು. ಎರಡನೇ ಸಮೀಕರಣಕ್ಕೆ 1ನೇ ಸಮೀಕರಣದ ಸಂಖ್ಯಾ ಸಹಗುಣಕ ಎದಿಂದ ಗುಣಿಸಬೇಕು. ಮೈನಸ್ 3A ಪ್ಲಸ್ 3D ಇಸ್ ಈಕ್ವಲ್ ಟು 3 1 3 1ರಿಂದ ಇರುವುದರಿಂದ ಸಮೀಕರಣ ಅದ ಉಳಿತೈತಿ. ಮೈನಸ್ 3A ಪ್ಲಸ್ 3A D ಇಸ್ ಈಕ್ವಲ್ ಟು 3. ಸಾಮಾನ್ಯ ವ್ಯತ್ಯಾಸ D ಇಸ್ ಈಕ್ವಲ್ ಟು 3. ಇನ್ನು D ಇಸ್ ಈಕ್ವಲ್ ಟು 3ಅನ್ನು ಎಲ್ಲಿ ತುಂಬುನು ಸಮೀಕರಣ 1ರಾಗ. ಮೈನಸ್ A ಪ್ಲಸ್ 3 ಇಸ್ ಈಕ್ವಲ್ ಟು 1 ಮೈನಸ್ A ಇಸ್ ಈಕ್ವಲ್ ಟು 1 ಮೈನಸ್ 3 ಮೈನಸ್ A ಇಸ್ ಈಕ್ವಲ್ ಟು ಮೈನಸ್ 2. ಆದ್ದರಿಂದ ಎರಡೂ ಕಡೆ ಮೈನಸ್ ಕ್ಯಾನ್ಸಲ್ ಮಾಡಿ A ಇಸ್ ಈಕ್ವಲ್ ಟು 2. ಈ ಸಮಾಂತರ ಶ್ರೇಣಿಯ 10ನೆಯ ಪದವನ್ನು ಕಂಡುಹಿಡಿಯಂದಾರು. AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. 10ನೆಯ ಪದ ಮೊದಲ ಪದ ಇಲ್ಲಿ ಸಿಕ್ಕತ್ತೆ ಎಷ್ಟೈತಿ 2. 10 ಮೈನಸ್ 1 D ಅಂದ್ರೆ 3. 2 9 ಗುಂಡ್ಲೆ 3 9 3 27. ಆದ್ದರಿಂದ 10ನೆಯ ಪದ ಎಷ್ಟಾಗೈತಿಪ್ಪ ಅಂತಂದ್ರೆ 29. ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಶ್ರೇಣಿಯ ಮೊದಲ ಪದ ಮತ್ತು 6ನೆಯ ಪದಗಳ ಮೊತ್ತ. ಮೊದಲ ಪದ ಮತ್ತು 6ನೆಯ ಪದಗಳ ಮೊತ್ತ ಏನಾಗೈತೆ ಅಂತ 0 ಆಗೈತಿ. ಹಾಗಾದರೆ 4ನೆಯ ಮತ್ತು 5ನೆಯ ಪದಗಳು ಕ್ರಮವಾಗಿ 2 ಮತ್ತು 6 ಆಗಿದೆ. ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ, ಅದರ ಎಷ್ಟನೆಯ ಪದ 62 ಆಗಿದೆ ಅಂತ ಕೇಳ್ಯಾರು. ಶ್ರೇಣಿಯೊಳಗಿರ್ತಕ್ಕಂಥ ಪದಗಳ ಸಂಖ್ಯೆ ಎಷ್ಟದಾವು 25. ಇಲ್ಲಿ ನೋಡ್ರಿ A ಪ್ಲಸ್ N ಮೈನಸ್ 1 ಇಂಟು D ಇಸ್ ಈಕ್ವಲ್ ಟು 0. 2A ಪ್ಲಸ್ 5D ಇಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ ಸಾಮಾನ್ಯ ವ್ಯತ್ಯಾಸ ಸಿಗ್ತೈತೆ. ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ 5 ಮೈನಸ್ 5ನೇ ಪದ ಮೈನಸ್ 4ನೇ ಪದ. ಸೊ ಡಿಯ ಬೆಲೆ ಸಿಕ್ಬಿಡ್ತು. ಎಷ್ಟು ಸಿಕ್ತು 4. 2A ಪ್ಲಸ್ 5 ಗುಂಡ್ಲೆ 4 ಇಸ್ ಈಕ್ವಲ್ ಟು 0. 5 4 20 ಇಸ್ ಈಕ್ವಲ್ ಟು 0. 2A ಇಸ್ ಈಕ್ವಲ್ ಟು ಮೈನಸ್ 20 ಮೈನಸ್ 20 ಬೈ 2 2 1 2 10. ಸೊ A ಇಸ್ ಈಕ್ವಲ್ ಟು ಎಷ್ಟಾಯ್ತು ಮೈನಸ್ 10. ನೋಡಿರಿ ಶ್ರೇಣಿ ಕಂಡುಹಿಡಿಬೇಕಂದ್ರೆ A ಮೈನಸ್ 10 A ಪ್ಲಸ್ D ಮೈನಸ್ 10 ಪ್ಲಸ್ 4 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. 10ರಾಗ 4 ಹೋದ್ರೆ 6. A ಪ್ಲಸ್ 2D ಮೈನಸ್ 10 2 4 8 ಮೈನಸ್ 2. ಶ್ರೇಣಿಯನ್ನು ಕಂಡುಹಿಡಿದ್ರಿ. ಇನ್ನು ಎಷ್ಟನೆಯ ಪದ ಏನಾಗೈತಿ ಅಂತ ಕೇಳ್ಯಾರಪ್ಪ ಅಂತಂದ್ರೆ 62 ಆಗೈತಿ ಅಂತ ಕೇಳ್ಯಾರ. AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. AN ಕೊಟ್ಟಾರ 62ನೇ ಪದ. A ಅಂದ್ರೆ ಮೈನಸ್ 10 ಐತಿ. Nನ್ನು ಕಂಡುಹಿಡಿಯಕ್ಕೆ ಹೊಂಟೀವಿ. D ಅಂದ್ರೆ 4. 62 ಪ್ಲಸ್ 10 ಇಸ್ ಈಕ್ವಲ್ ಟು N ಮೈನಸ್ 1 ಇಂಟು 4. 72 ಇಸ್ ಈಕ್ವಲ್ ಟು N ಮೈನಸ್ 1 ಇಂಟು 4. 72 ಬೈ 4 ಇಸ್ ಈಕ್ವಲ್ ಟು N ಮೈನಸ್ 1. 4 1 4 1 3 ಉಳಿತು. 4 8 32. N ಮೈನಸ್ 1. 8 18 ಪ್ಲಸ್ 1 ಇಸ್ ಈಕ್ವಲ್ ಟು N. ಆದ್ದರಿಂದ ಆ ಶ್ರೇಣಿಯಲ್ಲಿ 19ನೆಯ ಪದ ಏನಾಗಿರ್ತದಪ್ಪ ಅಂದ್ರೆ 62 ಆಗಿರ್ತೈತಿ.